ಯಹೂದ್ಯರಿಗೆ ಯೆರೂಸಲೇಮ್ ಪ್ರವೇಶವನ್ನು ನಿರಾಕರಣೆ ಮಾಡಲಾಯಿತು. ಹೈಯೆಸ್ಟ್ ಯಹೂದ್ಯರಿರುವಂಥ ಒಂದು ದೇಶ ಇಸ್ರಾಯೇಲ್ ದೇಶ, ಇನ್ನೊಂದು ದೇಶ USA. ಹಿಟ್ಲರ್ನ ಕಾಲದಲ್ಲಿ 60 ಲಕ್ಷ ಸಂಹಾರವಾಗಿದ್ದಕ್ಕೂ ಕೂಡ ಇಲ್ಲಿ ಪ್ರವಾದನೆಯ ಒಂದು ಸೂಚನೆ ಸಿಗ್ತದೆ. ಈ ಮೊದಲ ಮಹಾಯುದ್ಧದಲ್ಲಿ ರಷ್ಯಾ ಭಾಗವಹಿಸಿತ್ತು. ರಷ್ಯಾಗೆ ಸೋಲು ಸಿಕ್ಕಿತ್ತು. ಈ ಜರ್ಮನಿಯನ್ನು ಸೋಲಿಸಿ ಜರ್ಮನಿ ಅರ್ಧ ಭಾಗವನ್ನು ರಷ್ಯಾ ತನ್ನ ಹತೋಟಿಗೆ ತೆಗೆದುಕೊಂಡಿತ್ತು. ಜಗತ್ತಿನ ಸೂಪರ್ ಪವರ್ ದೇಶ ಎಂಬುದಾಗಿ ರಷ್ಯಾ ಗುರುತಿಸಲ್ಪಡಲಿಕ್ಕೆ ಪ್ರಾರಂಭವಾಯಿತು. ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಪ್ರೀತಿಯ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕವಾಗಿ ಯೇಸುಕ್ರಿಸ್ತನ ಕಾಲಘಟ್ಟದಲ್ಲಿ ನಡೆಯುವಂಥ ಘಟನೆಗಳನ್ನು ನಾವು ವಿಶ್ಲೇಷಿಸ್ತಾ ಇದ್ದೇವೆ. ಅನೇಕ ಘಟನೆಗಳು ಈಗಾಗಲೇ ನಮ್ಮ ಮಧ್ಯದಲ್ಲಿ ನಡೆದಿದೆ, ನಡೀತಾ ಇದೆ ಮತ್ತು ನಡೀಲಿಕ್ಕಿದೆ. ಈ ಎಲ್ಲ ವಿಷಯಗಳನ್ನು ನಾವು ಈ ಕಾರ್ಯಕ್ರಮದ ಮೂಲಕವಾಗಿ ಕಲೀಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರ ಮೂಲಕವಾಗಿ ನಾವೆಲ್ಲ ಆಶೀರ್ವಾದ ಹೊಂದಿದ್ದೇವೆ. ಮಾತ್ರವಲ್ಲ, ಕ್ರಿಸ್ತನ ಮರಣಕ್ಕೆ ನಾವು ಸಿದ್ಧವಾಗ್ತಿದ್ದೇವೆ ಎಂಬುದಾಗಿ ನಾವು ನೆನೆಸ್ಕೊಳ್ತೇವೆ. ಪ್ರೀತಿಯ ವೀಕ್ಷಕರೇ, ಕಳೆದ ಅನೇಕ ಸಂಚಿಕೆಗಳಿಂದ ಅನೇಕ ವಿಷಯಗಳನ್ನು ಧ್ಯಾನ ಮಾಡ್ತಾ ಬಂದೆವು, ಕಲಿತಾ ಬಂದೆವು. ಇವತ್ತು ಕೂಡ ಅನೇಕ ವಿಷಯಗಳನ್ನು ಕಲೀಲಿಕ್ಕಿದ್ದೇವೆ. ನಮ್ಮದಲ್ಲಿ ಕಲಿಸಿಕೊಡೋದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಾಹ್ಮರಿದ್ದಾರೆ. ಯೇಸು ಕ್ರಿಸ್ತನ ನಾಮದಲ್ಲಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಪ್ರಯತ್ನಿಸಲು. ಈ ಅಂತ್ಯಕಾಲ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ನಾವು ಕಲಿತಾ ಇದ್ದೇವೆ. ಕಳೆದ ಸಂಚಿಕೆಗಳಲ್ಲಿ ರಾಷ್ಟ್ರಗಳ ಒಕ್ಕೂಟದ ಕುರಿತಾಗಿ ನಾವು ನೋಡಿದೆವು. ಅನೇಕ ವಿಷಯ, ಜಾಗತಿಕ ಒಕ್ಕೂಟ, ಅದೆಲ್ಲ ವಿಷಯ ನಾವು ನೋಡಲಿಕ್ಕೆ ಸಾಧ್ಯವಾಯಿತು. ಇವತ್ತು ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೇವೆ ಭಾಷೆ? ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಅನೇಕ ಸಂಗತಿಗಳನ್ನು ನೋಡಿದ್ದೇವೆ. ಅದು ಕೂಡ ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ರಾಷ್ಟ್ರಗಳ ಒಕ್ಕೂಟಗಳು ಮತ್ತು ಒಕ್ಕೂಟಗಳ ಉಗಮಗಳು, ಅಂದರೆ ಒಕ್ಕೂಟ ಯಾವ ರೀತಿ ಹುಟ್ಟಿಕೊಂಡಿತ್ತು, ವಿವಿಧ ವಿಷಯಗಳನ್ನು ನಾವು ನೋಡಿದ್ದೇವೆ. ಇವತ್ತು ಕೆಲವು ಪ್ರವಾದನಾತ್ಮಕವಾದ ರೀತಿಯಲ್ಲಿ ಕೆಲವೊಂದು ರಾಷ್ಟ್ರಗಳ ಉಗಮ ಅಥವಾ ಕೆಲವೊಂದು ರಾಷ್ಟ್ರಗಳು ಯಾವ ರೀತಿಯಾಗಿ ಪ್ರಸಿದ್ಧವಾಗಿ ಬಂದಿದ್ದಾವೆ, ಅದು ಪ್ರವಾದನಾತ್ಮಕ ರೀತಿಯಲ್ಲಿ ಯಾವ ರೀತಿಯಾಗಿ ಬಹಳ ಮುಖ್ಯವಾಗ್ತದೆ ಎಂಬುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ನಾವು ಇವತ್ತು ನೋಡಿಕೊಳ್ಳುವಂಥ ಅದಕ್ಕಾಗಿ ವಾಕ್ಯ ತೆಗೆದುಕೊಳ್ಳುವಾಗ ನಾವು ಯೆಹೆಜ್ಕೇಲನ ಗ್ರಂಥ 38ನೇ ಅಧ್ಯಾಯ ಅದರ 1ರಿಂದ 6ರವರೆಗಿನ ವಾಕ್ಯಗಳನ್ನು ನಾವು ಪ್ರಾರಂಭದಲ್ಲಿ ಓದಿಕೊಳ್ಳುವಂಥವರಾಗಿರೋಣ. ಈ ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನರಪುತ್ರನೇ, ರೋಷಿನವರನ್ನು, ಮೆಷೆಕಿನವರನ್ನು, ತೂಬಾಲಿನವರನ್ನು ಆಳುವ ಮಾಗೋಗ್ ದೇಶದ ದೊರೆಯಾದ ಗೋಗನ ಕಡೆಗೆ ಮುಖ ಮಾಡಿ ಅವನಿಗೆ ಈ ದೈವೋಕ್ತಿಯನ್ನು ನುಡಿ. ಕರ್ತನಾದ ಯೆಹೋವನೆಂತೆನ್ನುತ್ತಾನೆ, ರೋಷ್, ಮೇಷಕ್, ತೂಬಲ್ ಜನಾಂಗಗಳ ಪ್ರಭುವಾದ ಗೋಗನೇ, ಆಹಾ, ನಾನು ನಿನಗೆ ವಿರುದ್ಧವಾಗಿ ನಿನ್ನನ್ನು ತಿರುಗಿಸಿ ನಿನ್ನ ದವಡೆಗೆ ಕೊಕ್ಕೆ ಹಾಕಿ ಈಚೆಗೆ ಎಳೆದು ಅಶ್ವರೂಢರು, ಖೇಡ್ಯ ಪ್ರಾಣಿಗಳು, ಯಾರು ತಪ್ಪದೆ ವಿಚಿತ್ರಾಂಬರರು, ಖಡ್ಗಹಸ್ತರೂ ಆದ ರಾಹುತರ ದೊಡ್ಡ ತಂಡದಿಂದ ಕೂಡಿದ ನಿನ್ನ ಸೈನ್ಯವೆಲ್ಲವನ್ನು ಯಾರು ತಪ್ಪದೆ ಖೇಡ್ಯ ಶಿರಸ್ತ್ರಾಣಧಾರಿಗಳಾದ ಪಾರಸ್ಯರು, ಕೂಶ್ಯರು, ಪೂಟ್ಯರು ಇವರನ್ನು ಗುಮ್ಮಿಯಾದ ಗೊಮೇರಿಯರನ್ನು, ಉತ್ತರ ದಿಕ್ಕಿನ ಕಡೆಯಿಂದ ಬಂದ ಗುಮ್ಮಿಯಾದ ತೋರ್ಗಮದವರನ್ನು, ಅಂತೂ ಅನೇಕ ಜನಾಂಗಗಳು ನಿನ್ನೊಂದಿಗೆ ಬರಮಾಡುವೆನು. ನಮಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ನೋಡ್ತೇವೆ, ನಮಗೆ ಅನೇಕ ದೇಶಗಳ ಬಗ್ಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಮತ್ತು ಅನೇಕ ರಾಷ್ಟ್ರಗಳ ಬಗ್ಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಇವರೆಲ್ಲ ಒಟ್ಟಾಗಿ ಸೇರಿ ಬರುವಂಥದ್ದು ಇಸ್ರಾಯೇಲಿಗೆ ವಿರೋಧವಾಗಿ. ಅಲ್ಲಿರುವಂಥ ದೇಶಗಳ ಬಗ್ಗೆ ನಾನು ನಂತರ ಹೇಳ್ತೇನೆ. ಆದರೆ ಇಸ್ರಾಯೇಲಿಗೆ ವಿರೋಧವಾಗಿ ಬರುವಂಥವರು ಯಾವ ಕಾಲದಲ್ಲಿ ಬರ್ತಾ ಇದ್ದಾರೆ ಅದನ್ನು ನಾವು 8ನೇ ವಾಕ್ಯದಲ್ಲಿ ನಾವು ಓದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಾನೇ ಓದಿಕೊಳ್ತೇನೆ. ಬಹು ದಿವಸಗಳ ಮೇಲೆ ನಿನಗೆ ಅಪ್ಪಣೆಯಾಗುವುದು, ಖಡ್ಗದಿಂದ ನಾಶವಾಗಿ ಪುನರ್ಜೀವಿತವಾದ ದೇಶದೊಳಗೆ ನೀನು ಕಾಲಾನುಕಾಲಕ್ಕೆ ನುಗ್ಗಿ ಅನೇಕ ಜನಾಂಗಗಳೊಳಗಿಂದ ಒಟ್ಟುಗೂಡಿದ ನನ್ನ ಜನರ ಮೇಲೆ ಬೀಳುವಿ. ಹೌದು, ಜನಾಂಗಗಳೊಳಗಿಂದ ಪಾರಾದ ಆ ಜನರೆಲ್ಲರೂ ಬಹುಕಾಲ ಹಾಳಾಗಿದ್ದ ಇಸ್ರಾಯೇಲಿನ ಪರ್ವತಗಳಲ್ಲಿ ನೆಮ್ಮದಿಯಾಗಿ ವಾಸಿಸುತ್ತಿರಲು ನೀನು ಅವರ ಮೇಲೆ ಬೀಳುವಿ. ಹಾಗಾದರೆ ಇದು ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದೆ. ಇದು ಯೆಹೆಜ್ಕೇಲ ಪ್ರವಾದನೆ ಮಾಡಿದ್ದು ಇಲ್ಲಿಗೆ ಸುಮಾರು 2500 ವರ್ಷಗಳ ಹಿಂದೆ, 2550 ಅಥವಾ 60 ವರ್ಷಗಳು ಅಂತ ಹೇಳ್ಬೋದು. ರೌಂಡ್ ಫಿಗರ್ ಕೆಲವೊಬ್ಬ ಸತ್ಯವೇದ ಪಂಡಿತರು ಹೇಳ್ತಾರೆ 2600 ವರ್ಷಗಳು. ಇರಲಿ, ನಾವು 2500 ವರ್ಷಗಳ ಹಿಂದೆ ಅಂತಲೇ ನೆನೆಸಿಕೊಳ್ಳುವ. ಈಗ ಆ ಪ್ರವಾದನೆ ಮಾಡಿದ ಕಾಲದಲ್ಲಾಗಲಿ ಅಥವಾ
ನಿಕಟ ಅಂದರೆ ಅದಕ್ಕೆ ಅತ್ಯಂತ ಹತ್ತಿರದ ಒಂದು ಕಾಲದಲ್ಲಾಗಲಿ ಆಗಿರಲಿಲ್ಲ ಈ ಪ್ರವಾದನೆ ನೆರವೇರುವಿಕೆ. ಯಾಕಂತೇಳಿದರೆ ಅದಾಗಲೇ ಅವರು ಗಡೀಪಾರಾಗಿ ಹೋಗಿದ್ದರು. ಅದು ಇಸ್ರಾಯೇಲಿಗೆ ಎರಡು ರೀತಿಯ ಗಡೀಪಾರುಗಳಿದ್ದಾವೆ. ಒಂದು ಉತ್ತರ ಇಸ್ರಾಯೇಲ್ ಅಶೂರ್ಯರ ಕಾಲದಲ್ಲಿ ಗಡೀಪಾರಾಗಿ ಹೋದರು. ಅವರು ಮರಳಿ ಬಂದ ಬಗ್ಗೆ ಯಾವುದೇ ಪುರಾವೆಗಳು ಸತ್ಯವೇದ ಗ್ರಂಥದಲ್ಲಿ ಇಲ್ಲ. ಅವರು ಲೋಕದ ಜನಾಂಗಗಳಲ್ಲಿ ಅವರು ಸಮ್ಮಿಶ್ರವಾಗಿ ಹೋದರು. ಅದರಿಂದ ಸ್ವಲ್ಪ ಜನ ಮುಂಚಿತವಾಗಿಯೇ ಈ 12 ಕುಲಗಳಿಂದ ಇಸ್ರಾಯೇಲಿನ ಈ ಯಹೂದ, ಬೆನ್ಯಾಮೀನ್ ಮತ್ತು ಲೇವಿ ಕುಲಗಳನ್ನು ಒಳಗೊಂಡಿದ್ದಂಥ ದಕ್ಷಿಣ ದೇಶ ಯೂದಾಯ ದೇಶದಲ್ಲಿ ಮುಂಚೆ ಬಂದು ಸೇರಿಕೊಂಡಿದ್ದರು. ಹಾಗಾಗಿ ಆ ಕುಲಗಳವರೆಲ್ಲ ಈಗಲೂ ಇಸ್ರಾಯೇಲ್ ದೇಶದಲ್ಲಿ ಅಥವಾ ಯಹೂದ್ಯರೊಂದಿಗೆ ಕಲೆತು ಒಟ್ಟಿಗೆ ಇದ್ದಾರೆ. ಆದರೆ ಮೆಜಾರಿಟಿ ಎಂಬಂಥ ರೀತಿಯಲ್ಲಿ ಅವರು ಗಡೀಪಾರಾಗಿ ಹೋಗಿಬಿಟ್ರು. ಅವರು ಮತ್ತು ತಿರುಗಿ ಎಂದಿಗೂ ಬರಲಿಲ್ಲ. ಅವರು ಹೋದ ದೇಶಗಳಲ್ಲಿ ಆ ದೇಶಗಳವರಾಗಿ ಅಥವಾ ಆ ದೇಶಗಳಲ್ಲಿ ನಂತರ ಬಂದಂಥ ಮತಧರ್ಮಗಳಲ್ಲಿ ಹಬ್ಬಿ ಹರಡಿ ಹೋಗಿದ್ದಾರೆ. ಆದರೆ ಮುಖ್ಯವಾದ ಗಡೀಪಾರು ಅಂತ ಹೇಳಿದರೆ ಸುಮಾರು 600 ವರ್ಷಗಳ ಹಿಂದೆ, ಕ್ರಿಸ್ತಪೂರ್ವ 600 ವರ್ಷಗಳ ಹಿಂದೆ ನೆಬೂಕದ್ನೆಚ್ಚರ್ ಚಕ್ರವರ್ತಿಯ ಮೂಲಕ ದಕ್ಷಿಣ ದೇಶ ಯಹೂದ ದೇಶವನ್ನು ವಶಪಡಿಸಿಕೊಂಡು ಅಲ್ಲಿದ್ದಂಥವ್ರನ್ನ ಸೆರೆಯಾಗಿ ಒಯ್ದು 70 ವರ್ಷಗಳ ಕಾಲ ಸೆರೆಯಾಗಿ ಇಟ್ಟಿದ್ದು. ಆನಂತರ ಕೋರೆಷ್ ಅಥವಾ ಸೈರಸ್ ಪಾರಸ್ಯ ಸಾಮ್ರಾಜ್ಯ ಅಥವಾ ಪರ್ಷಿಯನ್ ಸಾಮ್ರಾಜ್ಯದ ಸಾಮ್ರಾಟನಾಗಿದ್ದ ಚಕ್ರವರ್ತಿಯಾಗಿದ್ದಂಥ ಕೋರೆಷನ ಕಾಲದಲ್ಲಿ ಅಥವಾ ಇಂಗ್ಲೀಷಲ್ಲಿ ಸೈರಸ್ ಎಂಬುದಾಗಿ ಹೇಳ್ತಾರೆ, ಆತನ ಕಾಲದಲ್ಲಿ ತಿರುಗಿ ಹೋಗೋದಕ್ಕೆ ಅಪ್ಪಣೆ ಸಿಕ್ಕಿತ್ತು. ಹೀಗೆ ಈ ಗಡೀಪಾರಾದಂಥ 70 ವರ್ಷಗಳ ಪ್ರಾರಂಭದ ದಿನಗಳಲ್ಲಿ, ಅಂದರೆ ನೆಬೂಕದ್ನೆಚ್ಚರ ಸೆರೆಯಾಗಿ ಒಯ್ದಂಥ ಪ್ರಾರಂಭದ ದಿನಗಳಲ್ಲಿ ಈ ಯೆಹೆಜ್ಕೇಲ ಪ್ರವಾದನೆ ಮಾಡ್ತಾ ಇದ್ದಾನೆ. ಆನಂತರ ಅವರು ಗಡೀಪಾರಿನಿಂದ ಮರಳಿ ಬಂದರೂ ಕೂಡ ಸ್ವಲ್ಪ ಜನ ಅಷ್ಟೇ ಮರಳಿ ಬಂದರು. ನಂತರ ಏನಾಯಿತು, ಸ್ವಲ್ಪ ಜನ ಅದೇ ಮೆಡೋ ಪರ್ಷಿಯನ್ ಅಥವಾ ಮೇದ್ಯ ಪಾರಸ್ಯ ಸಾಮ್ರಾಜ್ಯದಲ್ಲಿ ಉಳ್ಕೊಂಡ್ರು. ನಂತರ ಗ್ರೀಕರು ಪ್ರಬಲರಾದಾಗ ಗ್ರೀಕ್ ಸಾಮ್ರಾಜ್ಯದಾದ್ಯಂತ ಹರಡಿಕೊಂಡ್ರು. ಅದಕ್ಕೆ ಡಯಸ್ಪೋರಾ ಅಂತ ಹೇಳ್ತಾಯಿದ್ರು, ಚದುರಿಸಲ್ಪಟ್ಟಂಥ ಇಸ್ರಾಯೇಲಿಯರು. ಅವರು ಗ್ರೀಕ್ ಸಾಮ್ರಾಜ್ಯದ ಯಾವ್ಯಾವ ಭಾಗಗಳು ಫೇಮಸ್ ಆಗಿತ್ತು ಎಲ್ಲ ಭಾಗಗಳಲ್ಲಿ ಈ ಇಸ್ರಾಯೇಲಿಯರು ಹೋಗಿ ಅಥವಾ ಯಹೂದ್ಯರು ಹೋಗಿ ಸೆಟ್ಲಾದರು. ಅಲೆಕ್ಸಾಂಡ್ರಿಯಾ, ಕುರೇನೆ ಅಥವಾ ಅದೇ ನಾವು ನೋಡ್ತೇವೆ ಈ ಗ್ರೀಕರ ಪಟ್ಟಣಗಳಾಗಿದ್ದಂಥ ಆ ಕಾಲದ ಹಳೆ ಕಾಲದ ಟರ್ಕಿ, ಅದು ಕೂಡ ಗ್ರೀಸ್ ದೇಶವೇ. ಮತ್ತು ಈ ಕಾಲದ ಗ್ರೀಸ್, ಅದು ಮೂಲ ಗ್ರೀಸ್ ದೇಶ. ಎಲ್ಲ ದೇಶಗಳಲ್ಲಿ ಇವರು ಹಬ್ಬಿ ಹರಡಿ ಹೋಗಿದ್ದರು. ನಂತರ ರೋಮನರು ಬಂದರು, ಆದರೂ ಅಲ್ಲಿ ಕೂಡ ಅವರು ಹಬ್ಬಿ ಹರಡಿ ಹೋಗಿದ್ದರು. ನಂತರ ರೋಮನರ ಆಳ್ವಿಕೆ ಕಾಲದಲ್ಲಿ ಎಲ್ಲ ಯಹೂದ್ಯರು ತಿರುಗಿ ಎಂದಿಗೂ ಬರಲಿಲ್ಲ. ಯಾವತ್ತೋ ವರ್ಷಕ್ಕೊಮ್ಮೆಯೋ ಅಥವಾ ಹಲವಾರು ವರ್ಷಗಳಿಗೊಮ್ಮೆ ಅವರು ಯೆರೂಸಲೇಮಿಗೆ ವಿಸಿಟ್ ಕೊಡಲಿಕ್ಕೆ, ಆರಾಧನೆ ಮಾಡಲಿಕ್ಕೆ ಬರ್ತಾಯಿದ್ರು. ಆದರೆ 70ನೇ ಇಸ್ವಿ ನಂತರ ಅದು ಕೂಡ ನಿಂತು ಹೋಯಿತು. ಯಾಕಂತೇಳಿದರೆ ಚದುರಿಸಲ್ಪಟ್ಟರು ಯಹೂದ್ಯರಿಗೆ ಯೆರೂಸಲೇಮ್ ಪ್ರವೇಶವನ್ನು ನಿರಾಕರಣೆ ಮಾಡಲಾಯಿತು. ನಂತರ ಹಾಗೆ ಚರಿತ್ರೆಗಳಿದ್ದಾವೆ. ನಂತರ ಅನೇಕ ದೇಶಗಳು ಬಿತ್ತು, ಅನೇಕ ಸಾಮ್ರಾಜ್ಯಗಳು ಬಂದವು, ಸಾಮ್ರಾಟರು ಬಂದರು. ಈ ಎಲ್ಲ ಕಾಲದಲ್ಲಿ ಅವರು ತಿರುಗಿ ತಮ್ಮ ತಾಯಿ ನಾಡಿಗೆ ಅಥವಾ ಅವರ ಸ್ವದೇಶಕ್ಕೆ ಮರಳಿ ಬರಲಿಕ್ಕೆ ಆಗಲಿಲ್ಲ. ಆದರೆ ಮರಳಿ ಬಂದಿದ್ದು ನಾವು ನೋಡ್ತೇವೆ, ಅವರಿಗೆ ದೇಶ ಸಿಕ್ಕಿದ್ದು 1ನೇ ಮಹಾಯುದ್ಧ ಕಾಲದಲ್ಲಿ ಅವರಿಗೆ ಮರಳಿ ಬರುವಂಥ ಅವಕಾಶಗಳು ಸಿಗ್ತಾ ಇತ್ತು. ಬೇರೆ ಬೇರೆ ಪೊಲಿಟಿಕಲ್ ರೀಸನ್ಸ್ ಇದ್ದಾವೆ. ನಾನು ಇದನ್ನು ಬೇರೆ ಭಾಗಗಳಲ್ಲಿ ಹೇಳಿದ್ದೇನೆ. ಇನ್ನೂ ಕೂಡ ಬೇರೆ ಎಪಿಸೋಡ್ಗಳಲ್ಲಿ ಇಸ್ರಾಯೇಲ್ನ ಮರಳುವಿಕೆ ಈ ಎಪಿಸೋಡ್ಗಳಲ್ಲಿ ಅದನ್ನು ವಿವರಿಸ್ತೇನೆ. ಮತ್ತು 1948ನೇ ಇಸವಿ ಮೇ 14ಕ್ಕೆ ಅವರಿಗೆ ದೇಶ ಸ್ಥಾಪನೆ ಆಯಿತು. ಈಗ ದೇಶ ಸ್ಥಾಪನೆ ಆದ ಮೇಲೆ ಸ್ವಲ್ಪ ಜನ ಆಗಲೇ ಬಂದಿದ್ದರು. ಮತ್ತು ಬಹಳಷ್ಟು ಜನ ಲೋಕದ ಬೇರೆ ಬೇರೆ ದೇಶಗಳಲ್ಲಿ ಹಬ್ಬಿ ಹರಡಿ ಹೋಗಿದ್ದಂಥ, ಅದರಲ್ಲೂ ವಿಶೇಷವಾಗಿ ಯುರೋಪಿಯನ್ ಕಂಟ್ರೀಸಲ್ಲಿ, ಕೆಲವರು ಅರಬ್ ಕಂಟ್ರೀಸಲ್ಲಿ, ಕೆಲವರು ನಮ್ಮ ಇಂಡಿಯಾದಲ್ಲಿ, ವಿಶೇಷವಾಗಿ ಕೇರಳದಲ್ಲಿದ್ದಂಥ ಯಹೂದ್ಯರು 2000 ವರ್ಷಗಳ ಹಿಂದೆಯೇ, ಅಂದರೆ ಈ ಯೆರೂಸಲೇಮ್ ದೇವಾಲಯ ನಾಶವಾಗುವಂಥ ಕಾಲದಲ್ಲಿ ಬಂದಂಥವರು. ಇನ್ನು ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಸ್ವಲ್ಪ ಯಹೂದ್ಯರು ಇದ್ದರು. ಅವರೆಲ್ಲ 16ನೇ ಶತಮಾನದ ನಂತರ ಪೋರ್ಚುಗೀಸರು ಭಾರತಕ್ಕೆ ಬಂದ ನಂತರ ಯುರೋಪಿನಿಂದ ಬಿಸ್ನೆಸ್ ಮಾಡಲಿಕ್ಕೆ ಬಂದು ಅಲ್ಲಲ್ಲಿ ಉಳ್ಕೊಂಡಿದ್ದಂಥ ಸ್ವಲ್ಪ ಜನ ಯಹೂದ್ಯರು, ಭಾಳ ಜನ ಇರಲಿಲ್ಲ. ಹಾಗಾಗಿ ಇವರೆಲ್ಲ ಮರಳಿ ಹೋದರು. ಭಾರತದಿಂದ ಬಹುತೇಕ ಯಹೂದ್ಯರು ಮರಳಿ ಹೋದರು. ಈಗ ಬೆರಳೆಣಿಕೆಯಷ್ಟು ಯಹೂದ್ಯರು ಮಾತ್ರ ಭಾರತದಲ್ಲಿ ಇದ್ದಾರೆ. ಇನ್ನು ಯುರೋಪಿನಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಒಂದು 60 ಲಕ್ಷದಷ್ಟು ಯಹೂದ್ಯರ ಸಂಹಾರ ಆಗ್ತದೆ ಹಿಟ್ಲರ್ನ ಮೂಲಕವಾಗಿ.
ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಹೈಯೆಸ್ಟ್ ಯಹೂದ್ಯರಿರುವಂಥ ಒಂದು ದೇಶ ಇಸ್ರಾಯೇಲ್ ದೇಶ, ಇನ್ನೊಂದು ದೇಶ USA ಅಥವಾ ಅಮೇರಿಕಾ ದೇಶ ಎಂಬುದಾಗಿ. ಆದರೆ ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ, ಬೇರೆ ಬೇರೆ ದೇಶಗಳಲ್ಲಿ ಇನ್ನೂ ಕೂಡ ಯಹೂದ್ಯರು ಇದ್ದಾರೆ. ಆದರೆ ಭಾಳಷ್ಟು ಜನ ಯಹೂದ್ಯರು ಇಸ್ರಾಯೇಲ್ ದೇಶಕ್ಕೆ ಮರಳಿ ಬಂದಿದ್ದಾರೆ, ಈಗಲೂ ಕೂಡ ಪ್ರತಿದಿನ ಬರ್ತಾನೇ ಇದ್ದಾರೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ಈ ರೀತಿ ಮರಳಿ ಬಂದಂಥ ಯಹೂದ್ಯರ ಕಾಲದಲ್ಲಿ ಎಷ್ಟೋ ನೋಡಿ, ಅಲ್ಲಿ ವಾಕ್ಯ ಏನು ಸ್ಪಷ್ಟವಾಗಿ ಹೇಳುತ್ತದೆ, ಭಾಳ ಚಂದವಾಗಿ ವಾಕ್ಯ ಹೇಳುತ್ತದೆ ನೋಡಿ. ಖಡ್ಗದಿಂದ ನಾಶವಾಗಿ ಪುನರ್ಜೀವಿತವಾದ ದೇಶದೊಳಗೆ ನೀನು ಕಾಲಾನುಕಾಲಕ್ಕೆ ನುಗ್ಗಿ ಅನೇಕ ಜನಾಂಗಗಳೊಳಗಿಂದ ಒಟ್ಟುಗೂಡಿದ ನನ್ನ ಜನರ ಮೇಲೆ ಬೀಳುವಿ. ಅನೇಕ ಜನಾಂಗಗಳೊಳಗಿಂದ ಒಟ್ಟುಗೂಡಿದ ನನ್ನ ಜನರ ಮೇಲೆ ಬೀಳುವಿ. ಅಂದರೆ ಅನೇಕ ಜನಾಂಗಗಳಲ್ಲಿ ಚದುರಿ ಹೋಗಿದ್ದರು ಮತ್ತು ಖಡ್ಗದಿಂದ ಭಾಳ ಜನ ಹತರಾಗಿದ್ದರು. ಅದೆಲ್ಲ ಭಾಳ ಸ್ಪಷ್ಟ ನೋಡಿ. ಹಿಟ್ಲರ್ನ ಕಾಲದಲ್ಲಿ 60 ಲಕ್ಷ ಸಂಹಾರವಾಗಿದ್ದಕ್ಕೂ ಕೂಡ ಇಲ್ಲಿ ಪ್ರವಾದನೆಯ ಒಂದು ಸೂಚನೆ ಸಿಗ್ತದೆ. ಇನ್ನು ನಮಗೆ ಅದಕ್ಕಿಂತ ಮುಂಚೆ ನಂತರ ಕೂಡ ಎಷ್ಟು ಜನ ಯಹೂದ್ಯರು ಕೊಲ್ಲಲ್ಪಟ್ಟರು, ಅಥವಾ ಲಕ್ಷಾಂತರ ಕೋಟ್ಯಂತರ ಜನ ಯಹೂದ್ಯರು ಕೊಲ್ಲಲ್ಪಟ್ಟಿದ್ದಾರೆ. ನಂತರ ನಾವು ನೋಡ್ತೇವೆ, ಜನಾಂಗಗಳೊಳಗಿಂದ ಪಾರಾದ ಆ ಜನರೆಲ್ಲರೂ ಬಹುಕಾಲ ಹಾಳಾಗಿದ್ದ ಇಸ್ರಾಯೇಲಿನ ಪರ್ವತಗಳಲ್ಲಿ ನೆಮ್ಮದಿಯಾಗಿ ವಾಸಿಸುತ್ತಿರಲು ನೀನು ಅವರ ಮೇಲೆ ಬೀಳುವಿ. ಬಹುಕಾಲ ಹಾಳಾಗಿದ್ದ ಅಥವಾ ಪಾಳು ಬಿದ್ದಿದ್ದಂಥ ಇಸ್ರಾಯೇಲಿನ ಪರ್ವತಗಳ ಮೇಲೆ ಅವರು ನೆಮ್ಮದಿಯಾಗಿ ವಾಸಿಸುತ್ತಿರಲು ನೀನು ಅವರ ಮೇಲೆ ಬೀಳುವಿ. ಹಾಗಾದರೆ ನಮಗೆ ಗೊತ್ತಾಗ್ತದೆ, ಇದು ಈ ಒಂದು ಕಾಲಮಾನದಲ್ಲಿ ನಡೆಯತಕ್ಕಂಥ ಪ್ರವಾದನೆ, ಈ ಒಂದು ಕಾಲಮಾನದಲ್ಲಿ ನಡೆಯತಕ್ಕ ಪ್ರವಾದನೆ. ನಾವು ನೋಡಿದ್ದೇವೆ, ಯೆಹೆಜ್ಕೇಲ ಪ್ರವಾದನೆ ಮಾಡಿದ ಕಾಲದಿಂದ ಇಸ್ರಾಯೇಲ್ಯರು ಈ ರೀತಿ ಮರಳಿ ಬಂದು ದೇಶ ಸ್ಥಾಪನೆಯಾಗಿ ಇಸ್ರಾಯೇಲ್ ದೇಶದಲ್ಲಿ ಅವರು ವಾಸ ಮಾಡಿರಲಿಲ್ಲ. ಎಲ್ಲೋ ಅಪರೂಪದಲ್ಲಿ, ಅದು ಕೂಡ ಶತಮಾನಗಳ ಕಾಲ, ಸಾವಿರಾರು ವರ್ಷಗಳ ಕಾಲ ಇಸ್ರಾಯೇಲ್ ದೇಶಕ್ಕೆ ಕಾಲಿಡಲಿಕ್ಕೆ ಅವರಿಗೆ ಅವಕಾಶ ಕೊಟ್ಟಿರಲಿಲ್ಲ ಅಲ್ಲಿನ ಆಡಳಿತಗಾರರು. ಅವರು ಬರಲೇಬಾರ್ದು, ಅವರು ಈ ದೇಶಕ್ಕೆ ಬರಲೇಬಾರ್ದು, ಎಂದಿಗೂ ಕೂಡ ಇಸ್ರಾಯೇಲ್ ದೇಶ ಅವರಿಗೆ ಸಿಗಲ್ಲ, ಇಲ್ಲಿ ಬರಲೇಬಾರದು ಎಂಬುದಾಗಿ ಅಷ್ಟು ವಿರೋಧ ಮಾಡಿದ್ದಂಥ ದೇಶಗಳೇ ಆ ದೇಶವನ್ನು ಆಳಿದ್ದಾರೆ. ಈಗ ನಾವು ನೋಡ್ತೇವೆ, ನಮ್ಮ ಕಣ್ಣ ಮುಂದೆ ಇಸ್ರಾಯೇಲ್ ದೇಶ ಸ್ಥಾಪನೆ ಆಯಿತು. ಇಸ್ರಾಯೇಲ್ ದೇಶ ಸ್ಥಾಪನೆಯಾಗಿ ಈಗ ಸುಮಾರು 70-75 ವರ್ಷಗಳು ದಾಟಿದ್ದಾವೆ. ಹೀಗಿರುವಾಗ ದೇವರ ವಾಕ್ಯ ಹೇಳುತ್ತದೆ, ಆ ಶತಮಾನಗಳ ಕಾಲ, ತಲೆಮಾರುಗಳ ಕಾಲ, ಬಹುಕಾಲ ಹಾಳಾಗಿದ್ದ ಇಸ್ರಾಯೇಲ್ ಪರ್ವತಗಳಲ್ಲಿ ಈ ಅನ್ಯ ಜನಗಳಲ್ಲಿ ಚದುರಿ ಹೋಗಿದ್ದಂಥ, ಜನಾಂಗಗಳಲ್ಲಿ ಚದುರಿ ಹೋಗಿದ್ದಂಥ ಇಸ್ರಾಯೇಲ್ಯರು ಬಂದು ನೆಮ್ಮದಿಯಾಗಿ ವಾಸಿಸ್ತಿರಲು ನೀನು ಅವರ ಮೇಲೆ ಬೀಳುವಿ. ಈಗ ನಮ್ಮ ಮೂಲ ವಾಕ್ಯಕ್ಕೆ ನಾವು ಬರುವಾಗ ನಾವು ನೋಡ್ತೇವೆ, ಆ ಮೂಲ ವಾಕ್ಯದಲ್ಲಿ ರೋಷಿನವರನ್ನು, ಮೇಷಕಿನವರನ್ನು, ತೂಬಲಿನವರನ್ನು ಆಳುವ ಮಾಗೋಗ್ ದೇಶದ ದೊರೆಯಾದ ಗೋಗನ ಕಡೆಗೆ ಮುಖ ಮಾಡಿ ಅವರಿಗೆ ಈ ದೈವೋಕ್ತಿಯನ್ನು ನುಡಿ. ಅಂದರೆ ರೋಷ್, ಮೇಷಕ್, ತೂಬಲ್ ಜನಾಂಗಗಳನ್ನು ಆಳುವಂಥವನು ಮಾಗೋಗ್ ದೇಶದ ಗೋಗ ಎಂಬಂಥ ವ್ಯಕ್ತಿ. ಹಾಗಾದರೆ ಈ ರೋಷ್, ಮೇಷಕ್, ತೂಬುಲ್ ಇವುಗಳು ಯಾವ ದೇಶಗಳಾಗಿದ್ದಿರಬಹುದು ಎಂಬುದಾಗಿ ಸತ್ಯವೇದ ಪಂಡಿತರುಗಳು ಮತ್ತು ಹಿಸ್ಟೋರಿಯನ್ಸ್ ಇದರ ಬಗ್ಗೆ ಬಹಳಷ್ಟು ಪರಾಮರ್ಶೆಗಳನ್ನು ಮಾಡಿದ್ದಾರೆ, ಅಥವಾ ಚರ್ಚೆಗಳನ್ನು ಮಾಡಿದ್ದಾರೆ. ಬಹುತೇಕ ಎಲ್ಲರ ಒಂದು ಏನಂತ ಹೇಳ್ಬೋದು, ಇದರ ಕುರಿತಾಗಿ ಇರುವಂಥ ಒಂದು ಕನ್ಕ್ಲೂಷನ್ ಅಥವಾ ಇದರ ಕುರಿತಾಗಿ ಇರುವಂಥ ಒಂದು ಅಭಿಪ್ರಾಯ ಏನು ಅಂತ ಹೇಳಿದರೆ, ಇದು ರಷ್ಯಾ ಬಗ್ಗೆ ಹೇಳಿರುವಂಥ ಪ್ರವಾದನೆ. ಅಥವಾ ಯಾಕಂತ ಹೇಳಿದರೆ, ಈ ರೋಷ್, ಮೇಷಕ್, ತೂಬುಲ್ ಇಂಥ ದೇಶಗಳ ಬಗ್ಗೆ ಪ್ರಾಚೀನ ಈಜಿಪ್ಟ್ ಅಥವಾ ಈಜಿಪ್ಟ್ ದೇಶಗಳಲ್ಲಿ ಇರುವಂಥ ಕೆಲವೊಂದು ಬರಹಗಳಲ್ಲಿ, ಹೆರೋಡೋಟಸ್ ಬರೆದಂಥ ಗ್ರೀಕ್ ಬರಹಗಳಲ್ಲಿ, ಹೆರೋಡೋಟಸನ್ನು ಇತಿಹಾಸದ ಪಿತಾಮಹ ಅಂತ ಕರೀತಾರೆ, ಅವರು ತುಂಬ ಚರಿತ್ರೆಗಳನ್ನು ಬರೆದಿದ್ದಾರೆ. ಹೆರೋಡೋಟಸ್ ಬರೆದಂಥ ಚರಿತ್ರೆ ಗ್ರಂಥಗಳಲ್ಲಿ ಈ ಕ್ಯಾಸ್ಪಿಯನ್ ಸಮುದ್ರದ ಉತ್ತರ ದಿಕ್ಕಿನಲ್ಲಿ ವಾಸ ಮಾಡುವಂಥವರಿಗೆ ರಸ್ ಅಥವಾ ರೋಸ್ ಅಥವಾ ರೋಷ್ ಈ ರೀತಿಯೆಲ್ಲ ಕರೀತಾ ಇದ್ದರು ಎಂಬುದಾಗಿ. ಅದನ್ನೇ ವರ್ಷಗಳು ದಾಟಿದ ಮೇಲೆ ರಷ್ಯನ್ಸ್, ಈಗ ನೋಡಿ, ನಾವು ಇದನ್ನು ಹಿಂದಿಯಲ್ಲಿ ಹೇಳಬೇಕು ಅಂತೇಳಿದರೆ ಅವರು ರೂಸ್ ಅಂತಲೇ ಹೇಳ್ತಾರೆ. ರೂಸ್ ನೋಡಿ, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉಚ್ಚಾರ ಮಾಡ್ತಾರೆ. ಹಾಗಾಗಿ ಈ ಗುಂಪುಗಳು, ಮತ್ತು ಮುಂದೆ ನಾವು ನೋಡ್ತೇವೆ ಕೂಶ್ಯರು, ಪಾರಸಿಯರು, ನೋಡಿ 5-6ನೇ ವಾಕ್ಯ, ಕೂಶ್ಯರು, ಪೂಟ್ಯರು ಇವರನ್ನು ಗುಮ್ಮಿಯಾದ ಗೋಮೇರ್ಯರನ್ನು, ಉತ್ತರ ದಿಕ್ಕಿನ ಕಟ್ಟ ಕಡೆಯಿಂದ ಬಂದ ಗುಮ್ಮಿಯಾದ ತೋಗರ್ಮದವರನ್ನು ಕುರಿತು.
ಇಲ್ಲಿ ನೋಡ್ತೇವೆ ಈ ಕೂಶ್ಯರು ಅಂತ ಹೇಳಿದರೆ ಅದು ಪಾರಸೀಯರು ಅಂತ ಹೇಳಿದರೆ ಇರಾನ್, ನಾನು ಅದರ ಬಗ್ಗೆ ನಂತರ ಹೇಳ್ತೇನೆ. ಕೂಶ್ಯರು ಅಂತ ಹೇಳಿದರೆ ಇಥಿಯೋಪಿಯನ್ಯರು ಮತ್ತು ಪೂಟ್ಯರು ಅಂತ ಹೇಳಿದರೆ ಈಗಿನ ಲಿಬಿಯಾ ಮುಂತಾದ ಪ್ರದೇಶಗಳ ಜನರು, ಅಥವಾ ಒಟ್ಟಿನಲ್ಲಿ ಹೇಳಬೇಕು ಅಂತ ಹೇಳಿದರೆ ಉತ್ತರ ಆಫ್ರಿಕಾ ಖಂಡದ ಜನರು ಎಂಬುದಾಗಿ. ಮತ್ತು ಗೋಮೇರಿಯರು ಮತ್ತು ಉತ್ತರ ದಿಕ್ಕಿನಿಂದ ಬರುವಂಥ ತೋಗರ್ಮದವರು, ಇವರೆಲ್ಲ ಕ್ಯಾಸ್ಪಿಯನ್ ಸಮುದ್ರದ ಉತ್ತರ ಅಥವಾ ಕ್ಯಾಕಸಸ್ ಅಥವಾ ಕ್ಯಾಕೇಶಿಯನ್ಸ್ ಅಥವಾ ಕಾಕಸ್ ಪರ್ವತದ ಉತ್ತರ ದಿಕ್ಕಿನವರು ಎಂಬುದಾಗಿ. ಹಾಗಾಗಿ ಈ ಭಾಗಗಳನ್ನು ನಾವು ಸರಿಯಾಗಿ ನೋಡುವಾಗ ಇದರಲ್ಲಿ ಬಹಳ ಮುಖ್ಯವಾಗಿ ಒಂದು ರಷ್ಯಾ ಕಡೆಯಿಂದ ಬರುವಂಥವರು, ಇನ್ನೊಂದು ಪಾರಸಿ ಅಥವಾ ಇರಾನ್ ಕಡೆಯಿಂದ ಬರುವಂಥವರು, ಅದರ ಜೊತೆಯಲ್ಲಿ ಈ ಉತ್ತರ ಆಫ್ರಿಕಾ ಖಂಡದಿಂದ ಬರುವಂಥ ದೇಶಗಳು, ಇವರು ಒಟ್ಟಾಗಿ ಸೇರಿ ಈ ಇಸ್ರಾಯೇಲ್ ಮೇಲೆ ಯುದ್ಧಕ್ಕೆ ಬರ್ತಾರೆ ಎಂಬುದು ಪ್ರವಾದನೆ. ಈಗ ನಮಗೆ ಅದರಲ್ಲಿ ಮುಖ್ಯವಾಗಿ ನಾವು ಇವತ್ತಿನ ನಮ್ಮ ಸಬ್ಜೆಕ್ಟ್ ಒಂದು ರಷ್ಯಾ ಮತ್ತು ಇರಾನ್. ನಾವು ನೋಡುವಾಗ ಈ ರಷ್ಯಾ ತುಂಬ ಹಳೆಯ ದೇಶ. ಈ ರಷ್ಯಾದ ಬಗ್ಗೆ ನಮಗೆ ಅನೇಕ ಚರಿತ್ರೆಗಳು ನಮಗೆ ನೋಡಲಿಕ್ಕೆ ಸಿಗ್ತದೆ. ಬಹಳ ಆಳವಾದಂಥ ಚರಿತ್ರೆ ಇರುವಂಥ ದೇಶ. ಈ ರಷ್ಯಾ ದೇಶ 1917ನೇ ಇಸವಿವರೆಗೆ ಝಾರ್ ಚಕ್ರವರ್ತಿಗಳು ಆಳ್ತಾಯಿದ್ರು. ಅವರು ಆಚರಿಸಿಕೊಂಡು ಬಂದಿದ್ದಂಥ ಧರ್ಮ ರಷ್ಯನ್ ಆರ್ಥೋಡಾಕ್ಸ್ ಕ್ರಿಶ್ಚಿಯಾನಿಟಿ, ಮತ್ತು 1000 ವರ್ಷಗಳಿಂದ ಇದನ್ನು ಪರಿಪಾಲನೆ ಮಾಡ್ತಾಯಿದ್ರು. ಭಾಳ ಸ್ಟ್ರಿಕ್ಟಾಗಿ ಈ ರಷ್ಯನ್ ಆರ್ಥೋಡಾಕ್ಸ್ ಕ್ರೈಸ್ತ ಪಂಗಡದ ಅನುಯಾಯಿಗಳಾಗಿದ್ದರು ಈ ಝಾರ್ ಚಕ್ರವರ್ತಿಗಳು ಮತ್ತು ಇಡೀ ರಷ್ಯನರು. ಆದರೆ 1917ನೇ ಇಸವಿಯಲ್ಲಿ ಅಲ್ಲಿ ಒಂದು ಕ್ರಾಂತಿ ನಡೀತದೆ. ಅದನ್ನು ಬೋಲ್ಶೆವಿಕ್ ಕ್ರಾಂತಿ ಅಥವಾ ಈ ಕಮ್ಯುನಿಸ್ಟ್ ಕ್ರಾಂತಿ ಎಂಬುದಾಗಿ ಹೇಳ್ತಾರೆ. ಈ ಮೊದಲ ಮಹಾಯುದ್ಧದಲ್ಲಿ ರಷ್ಯಾ ಭಾಗವಹಿಸಿತ್ತು. ರಷ್ಯಾಗೆ ಸೋಲು ಸಿಕ್ಕಿತ್ತು. ಅಲ್ಲಿ ರಷ್ಯಾಗೆ ಯಾವುದೇ ರೀತಿಯಲ್ಲಿ ಒಂದು ದೊಡ್ಡ ಜಯವಾಗಲಿ, ಯಾವುದೇ ರೀತಿಯಲ್ಲಿ ಅವರಿಗೆ ಒಂದು ಮರ್ಯಾದೆ ಉಳಿಯುವಂಥ ವಿಷಯ ಅಲ್ಲಿ ಆಗಲಿಲ್ಲ. ಅವರಿಗೆ ಮರ್ಯಾದೆ ಹೋಗುವಂಥ ವಿಷಯನೇ ಆಯಿತು, ಸೋಲುಂಟಾಯಿತು. ಮತ್ತು ಆ ರಷ್ಯಾ ಒಂದು ವಿಶಾಲವಾದ ದೇಶವಾಗಿದ್ದರೂ ಮಿಲಿಟರಿ ಪವರ್ ಕಡಿಮೆ, ಮತ್ತು ಹಿಂದಿನ ಶತಮಾನಗಳಲ್ಲಿ ಕೂಡ ಅವರು ಅನೇಕ ಯುದ್ಧ ಗೆದ್ದಿದ್ದಾರೆ, ಹಾಗೆ ಅನೇಕ ಯುದ್ಧಗಳಲ್ಲಿ ಸೋತಿದ್ದಾರೆ. ನೆಪೋಲಿಯನ್ನೊಂದಿಗೆ ನಡೆದಂಥ ಎಷ್ಟೋ ಯುದ್ಧಗಳಲ್ಲಿ ರಷ್ಯಾ ಸೋಲನ್ನು ಕಂಡಿದ್ದಾರೆ. ರಷ್ಯಾ ಬಹಳ ಪ್ರಬಲ ದೇಶವೇನೂ ಆಗಿರಲಿಲ್ಲ. ಆದರೆ 1917ರಲ್ಲಿ ಕ್ರಾಂತಿ ನಡೀತದೆ. ಆನಂತರ ಒಂದು 4-5 ವರ್ಷಗಳ ಕಾಲ ಕಂಟಿನ್ಯೂಸ್ ಅಂತರ್ಯುದ್ಧ ನಡೀತದೆ, ಸಿವಿಲ್ ವಾರ್ ನಡೀತದೆ. ಸಿವಿಲ್ ವಾರ್ ಕೊನೆಗೊಳ್ಳುತ್ತದೆ. ಕಮ್ಯುನಿಸ್ಟ್ ಅಲ್ಲಿ ಸ್ಟ್ರಾಂಗ್ ಆಗ್ತಾ ಬರ್ತದೆ. ಮೊದಲು ಲೆನಿನ್, ಆಮೇಲೆ ಟ್ರಾಟಸ್ಕಿ, ಆನಂತರ ಜೋಸೆಫ್ ಸ್ಟಾಲಿನ್, ಈ ರೀತಿಯಾಗಿ ಒಬ್ಬರ ನಂತರ ಒಬ್ಬರು ಸರ್ವಾಧಿಕಾರಿಗಳು ದೇಶವನ್ನು ಆಳ್ತಾರೆ. ನೋಡಿ, ಅಲ್ಲಿಂದ ಏನಾಯಿತು ಅಂತೇಳಿದರೆ ರಷ್ಯಾ ಲೋಕದಲ್ಲಿ ಸ್ಟ್ರಾಂಗ್ ಆಗ್ತಾ ಬಂತು. ಅದರಲ್ಲೂ ಕೂಡ 1939ರಿಂದ 45ರವರೆಗೆ ನಡೆದಂಥ ಎರಡನೇ ಮಹಾಯುದ್ಧ ಕಾಲದಲ್ಲಿ ಮೊದಲು ರಷ್ಯಾಗೆ ಸೋಲು ಉಂಟಾದರೂ ಕೂಡ ನಂತರ ಅವರು ನಿಧಾನವಾಗಿ ಗೆಲ್ತಾ ಬಂದರು. ಎರಡನೇ ಮಹಾಯುದ್ಧದ ಗೆಲುವಿನಲ್ಲಿ ಒಂದು ಅಂಶ ಈ ರಷ್ಯಾಗೆ ಕೂಡ ಸಿಕ್ಕಿತ್ತು. ಅದರ ಆ ಗೆಲುವಿನ ಒಂದು ಅಂದರೆ ಅದರ ಏನಂತ ಹೇಳೋದು, ಆ ರಿಸಲ್ಟಲ್ಲಿ ಕ್ರೆಡಿಟ್ ಒಂದು ಅಂಶ ರಷ್ಯಾಗೆ ಕೂಡ ಸಿಕ್ತು. ಹಾಗಾಗಿ ಈ ಜರ್ಮನಿಯನ್ನು ಸೋಲಿಸಿ ಜರ್ಮನಿ ಅರ್ಧ ಭಾಗವನ್ನು ರಷ್ಯಾ ತನ್ನ ಹತೋಟಿಗೆ ತೆಗೆದುಕೊಂಡಿದ್ದರು. ನಂತರ ಜಗತ್ತಿನ ಸೂಪರ್ ಪವರ್ ದೇಶ ಎಂಬುದಾಗಿ ರಷ್ಯಾ ಗುರುತಿಸಲ್ಪಡಲಿಕ್ಕೆ ಪ್ರಾರಂಭವಾಯಿತು. ಇನ್ನು 1922ನೇ ಇಸ್ವಿಯಲ್ಲಿ ರಷ್ಯಾ ನಾಯಕತ್ವದಲ್ಲಿ ಸೋವಿಯತ್ ಯೂನಿಯನ್ ಉಂಟಾಗ್ತದೆ. ಅದು 1991ನೇ ಇಸ್ವಿವರೆಗೆ ಉಳಿತದೆ. ಹೆಚ್ಚು ಕಡಿಮೆ ಒಂದು 70 ವರ್ಷಗಳ ಕಾಲ. ನೋಡಿ, ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ಆದಂಥ ವರ್ಷವೇ. 70 ವರ್ಷಗಳ ಕಾಲ ಸೋವಿಯತ್ ಯೂನಿಯನ್ ಇದು ಲೋಕದ ಬಹಳ ಫೇಮಸ್ ಆದಂಥ ಒಂದು ಮಿಲಿಟರಿ ಅಲಯನ್ಸ್ ಅಥವಾ ಏನಂತ ಹೇಳ್ಬೋದು, ಒಂದು ದೇಶ, ಸೂಪರ್ ಪವರ್ ದೇಶವಾಗಿ ಗುರುತಿಸಿಕೊಳ್ತದೆ. 15 ದೇಶಗಳು, ಹೆಚ್ಚು ಕಡಿಮೆ 15 ದೇಶಗಳು ಈ ಸೋವಿಯತ್ ಯೂನಿಯನಲ್ಲಿ ಇತ್ತು. ಅದೆಲ್ಲ ಕಮ್ಯುನಿಸ್ಟ್ ದೇಶಗಳು. ಇನ್ನು ಈ ಕಮ್ಯುನಿಸ್ಟ್ ದೇಶವಾದ ನಂತರ ಇವರು ಏನು ಮಾಡಿದ್ದಾರೆ, 1917ನೇ ಇಸ್ವಿಯ ನಂತರ ಇವರು ಕ್ರೈಸ್ತ ಮಾರ್ಗಕ್ಕೆ ಬಹಳ ವಿರೋಧಿಗಳಾಗಿ ಅಲ್ಲಿನ ಆಡಳಿತ ವರ್ಗದವರು ಮಾರ್ಪಟ್ಟರು. ಯಾಕಂದರೆ ಕಮ್ಯುನಿಸಮ್ ಹುಟ್ಟಿದ್ದೇ ಕ್ರೈಸ್ತ ಮಾರ್ಗವನ್ನು, ನಂಬಿಕೆಯನ್ನು ವಿರೋಧಿಸುವುದಕ್ಕೆ ಹುಟ್ಟಿದಂಥ ಪಂಥ ಜರ್ಮನಿಯಲ್ಲಿ ಹುಟ್ಟಿದ್ದು. ಜರ್ಮನಿಯ ಕಾರ್ಲ್ ಮಾರ್ಕ್ಸ್ ಇದರ ಪ್ರತಿಪಾದಕರು.
ಆದರೆ ಅದನ್ನು ಮೊದಲು ಅಡಾಪ್ಟ್ ಮಾಡಿಕೊಂಡಿದ್ದು ರಷ್ಯಾದಲ್ಲಿ. ನಂತರ ಅವರ ಒಂದು ಪ್ರಭಾವದಲ್ಲಿ ಲೋಕದ ತುಂಬ ದೇಶಗಳು ಕಮ್ಯುನಿಸಮನ್ನು ಪೂರ್ತಿಯಾಗಿ, ಇನ್ನು ಕೆಲವರು ಅರೆ ಕಮ್ಯುನಿಸಮನ್ನು ಫಾಲೋ ಮಾಡ್ತಾರೆ. ಅದೇ ಸಮಾಜವಾದಿ ಸಿದ್ಧಾಂತ ಎಂಬುದು ಅರೆ ಕಮ್ಯುನಿಸಮ್, ಪೂರ್ತಿ ಕಮ್ಯುನಿಸಮ್ ಅಲ್ಲದಿದ್ದರೂ ಕೂಡ ನಮ್ಮ ದೇಶ ಅರೆ ಕಮ್ಯುನಿಸಮನ್ನು ಫಾಲೋ ಮಾಡಿತ್ತು ಪ್ರಾರಂಭದಲ್ಲಿ. ಹೀಗೆ ಈ ರಷ್ಯಾ ಸ್ಟ್ರಾಂಗ್ ಆದ ನಂತರ ಇವರು ಕ್ರೈಸ್ತ ಮಾರ್ಗಕ್ಕೂ ಮತ್ತು ಬೈಬಲ್ ಹಿಂಬಾಲಿಸಿದಂಥವರಿಗೆಲ್ಲ ತುಂಬ ವಿರೋಧಿಗಳಾದರು. ಆದರೆ 1948ನೇ ಇಸವಿ ಮೇ 14ಕ್ಕೆ ಇಸ್ರಾಯೇಲ್ ಸ್ಥಾಪನೆ ಆದ ನಂತರ 3 ದಿನಗಳಲ್ಲಿ ಇಸ್ರಾಯೇಲ್ ದೇಶವನ್ನು ಸೋವಿಯತ್ ಯೂನಿಯನ್ ಅಂಗೀಕಾರ ಮಾಡಿತು. ಆದರೆ ಕ್ರಮೇಣ ಏನಾಯಿತು ಅಂತೇಳಿದರೆ ಇವರು ಇಸ್ರಾಯೇಲ್ನ ಕಡೆಯಿಂದ ನಿಧಾನವಾಗಿ ದೂರ ಹೋಗಲಿಕ್ಕೆ ಪ್ರಾರಂಭ ಮಾಡಿದರು. ನಾವು ನಂತರ ನೋಡ್ತೇವೆ 1956ರಲ್ಲಿ ಈ ಸೂಯಸ್ ಕಾಲುವೆ ಬಿಕ್ಕಟ್ಟು ಅಂತ ಹೇಳ್ತಾರೆ. ಅದರಲ್ಲಿ ಕೂಡ ರಷ್ಯಾ ಇಸ್ರಾಯೇಲಿಗೆ ಸಪೋರ್ಟ್ ಮಾಡಲಿಲ್ಲ. ಯಾಕಂದರೆ ಇಸ್ರಾಯೇಲ್ ಜೊತೆಗೆ ಅಮೇರಿಕಾ, ಬ್ರಿಟನ್ ಮುಂತಾದ ದೇಶಗಳಿತ್ತು. ಇನ್ನು 1967ನೇ ಇಸ್ವಿಯಲ್ಲಿ 6 ದಿನಗಳ ಯುದ್ಧ ಅಂತ ನಡೀತದೆ ಜೂನ್ ತಿಂಗಳಲ್ಲಿ. ಆ ಯುದ್ಧದಲ್ಲಿ ರಷ್ಯಾ ಪೂರ್ತಿಯಾಗಿ ಅರಬ್ ದೇಶಗಳಿಗೆ ಸಪೋರ್ಟಿಗೆ ನಿಲ್ತು. ಇನ್ನು ನಂತರ 73ನೇ ಇಸ್ವಿ ನಂತರ ಬಂದಂಥ ಎಲ್ಲ ಯುದ್ಧಗಳಲ್ಲಿ ಮೊದಲು ಇವರು ಇಸ್ರಾಯೇಲ್ ದೇಶವನ್ನು ಅಂಗೀಕಾರ ಮಾಡಿ ಇಸ್ರಾಯೇಲ್ ದೇಶದೊಂದಿಗೆ ರಾಜತಾಂತ್ರಿಕ ಅಂದರೆ ರಾಯಭಾರ ಸಂಬಂಧವನ್ನು ಸ್ಥಾಪನೆ ಮಾಡಿದರೂ ಕೂಡ ನಂತರದ ದಿನಗಳಲ್ಲಿ ಅವರು ಪೂರ್ತಿಯಾಗಿ ಅರಬ್ ಕಡೆಗೆ ವಾಲಿದರು. ಇಸ್ರಾಯೇಲ್ನೊಂದಿಗೆ ರಾಯಭಾರ ಸಂಬಂಧವನ್ನೇನು ಕಡಿದುಕೊಳ್ಳಲಿಲ್ಲ, ಆದರೂ ಕೂಡ ಪೂರ್ತಿ ಅವರು ಅರಬ್ ಕಡೆಗೆ ವಾಲಿದರು. ನಂತರ ನಾವು ನೋಡ್ತೇವೆ ಆದಂಥ ಯುದ್ಧಗಳಲ್ಲಿ 67ನೇ ಇಸ್ವಿ ಯುದ್ಧ, 73ನೇ ಇಸ್ವಿ ಯುದ್ಧ ಮತ್ತು ಬೇರೆ ಬೇರೆ ಯುದ್ಧಗಳಲ್ಲಿ, ಎಲ್ಲ ಯುದ್ಧಗಳಲ್ಲಿ ರಷ್ಯಾ ಅರಬ್ ದೇಶಗಳಿಗೆ ಮಿಲಿಟರಿ ಸಪೋರ್ಟನ್ನು ಮಾಡಿಕೊಂಡು ಇಸ್ರಾಯೇಲ್ ವಿರುದ್ಧವಾಗಿ ಇರುವಂಥ ಪಂಗಡದಲ್ಲಿ ಇವರು ಬಹಿರಂಗವಾಗಿ ಗುರುತಿಸಿಕೊಂಡರು. ನಮಗೆ ಈಗ ಕಡೆಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈ ದಿನದವರೆಗಿನ ಬೆಳವಣಿಗೆಯ ಪ್ರಕಾರವಾಗಿ ನೋಡುವಾಗ ಅಮೇರಿಕ ಸಪೋರ್ಟಾಗಿ ನಿಂತಿದೆ ಅಂತ ನಮಗೆ ಕಾಣಿಸ್ತದೆ. ಆದರೆ ಮುಂಚೆ ಬಹಿರಂಗವಾಗಿದ್ದು ಈಗ ಸ್ವಲ್ಪ ಸಪೋರ್ಟ್ ಕಡಿಮೆಯಾಗಿದ್ದರೂ ಇನ್ನೂ ಕೂಡ ಸಪೋರ್ಟ್ ಉಂಟು. ಆದರೆ ರಷ್ಯಾ ಯಾವಾಗಲೂ ಇಸ್ರಾಯೇಲ್ ದೇಶವನ್ನು ವಿರೋಧ ಮಾಡುವಂಥ ಪಂಗಡದಲ್ಲಿ ನಿಂತುಕೊಳ್ತು. ಇನ್ನು ಪರ್ಷಿಯಾದ ವಿಷಯಕ್ಕೆ ನಾವು ಬರುವಂಥ ಸಮಯದಲ್ಲಿ, ಪರ್ಷಿಯಾ ಇದು ಪ್ರಾಚೀನ ದೇಶ. ನಮಗೆ ಗೊತ್ತು, ಬೈಬಲ್ ಗ್ರಂಥದಲ್ಲಿ ಪ್ರಾರಂಭದ ಕಾಲಗಳಿಂದಲೇ ಈ ಪರ್ಷಿಯಾ ಅಥವಾ ಈಗ ಇರಾನ್ ಇದು ಭಾಳ ಪ್ರಸಿದ್ಧವಾದಂಥ ದೇಶ. ಅನೇಕ ಸಾಮ್ರಾಜ್ಯಗಳು ಅಲ್ಲಿ ಆಳಿದ್ದಾರೆ. ಆದರೆ ನಂತರ ಬಂದು ಅದು ಒಂದು ದುರ್ಬಲ ದೇಶವಾಗಿ ಮಾರ್ಪಟ್ಟಿತು. ನಂತರ 7ನೇ ಶತಮಾನದ ಕಾಲದಲ್ಲಿ, ಹೆಚ್ಚು ಕಡಿಮೆ 7ನೇ ಶತಮಾನದ ಕಾಲದಲ್ಲಿ ಇಸ್ಲಾಮಿಕ್ ದೇಶವಾಗಿ ಅದು ಮಾರ್ಪಟ್ಟಿತು. ನಂತರ ಕೂಡ ಅಷ್ಟು ಪ್ರಬಲ ದೇಶವಾಗಿರಲಿಲ್ಲ. ನಂತರ ಬಂದು ಕಡೆಗೆ ಈ ಇಸ್ರಾಯೇಲ್ ದೇಶ ಸ್ಥಾಪನೆ ಆಗುವ ಹೊತ್ತಿಗೆ ಅಲ್ಲಿ ರಾಜಮನೆತನ ಆಳ್ವಿಕೆ ಮಾಡ್ತಾಯಿದ್ರು. ಅವರು ಇಸ್ರಾಯೇಲ್ ದೇಶವನ್ನು ಪ್ರಾರಂಭದಲ್ಲಿ ಅಂಗೀಕಾರ ಮಾಡಿದರು. ಟರ್ಕಿ ಬಿಟ್ಟರೆ ಮುಸ್ಲಿಂ ದೇಶಗಳಲ್ಲಿ ಮೊದಲು ಅಂಗೀಕಾರ ಮಾಡಿದಂಥ ದೇಶ ಟರ್ಕಿ ದೇಶ. ನಂತರ ಅಂಗೀಕಾರ ಮಾಡಿದಂಥ ಅಂದರೆ ಮುಸ್ಲಿಂ ದೇಶ ಅಂತೇಳಿದರೆ ಅದು ಪರ್ಷಿಯಾ ದೇಶ. ಇಸ್ರಾಯೇಲ್ ದೇಶದ ಸ್ಥಾಪನೆಯನ್ನು ಅಂಗೀಕಾರ ಮಾಡಿದ್ದು. ಆದರೆ ಕ್ರಮೇಣ ಏನಾಯಿತು, ಅದು ಬಹಳ ದಿನ ಉಳಿಲಿಲ್ಲ. 1979ನೇ ಇಸ್ವಿಯಲ್ಲಿ ಅಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆಗ್ತದೆ. ಇಸ್ಲಾಮಿಕ್ ಕ್ರಾಂತಿಯ ಮೂಲಕವಾಗಿ ಆ ದೇಶವನ್ನು ಇವರು ವಶಪಡಿಸಿಕೊಳ್ತಾರೆ. ಇಸ್ಲಾಮಿಕ್ ಕ್ರಾಂತಿಯವರು ವಶಪಡಿಸಿಕೊಳ್ತಾರೆ. ಕೊನೆಗೆ ಏನಾಯಿತು ಅಂತೇಳಿದರೆ, ವಶಪಡಿಸಿಕೊಂಡ ಕೂಡಲೇ ಅವರ ಘೋಷಣೆ, ನಾವು ಇಸ್ರಾಯೇಲಿಗೆ ವಿರೋಧಿಗಳು, ಇನ್ನು ಇಸ್ರಾಯೇಲ್ ದೇಶಕ್ಕೆ ಯಾರೂ ಕೂಡ ನಮ್ಮ ದೇಶದಿಂದ ಹೋಗಬಾರ್ದು, ಬ್ಯಾನ್ ಮಾಡಿದರು. ಇಸ್ರಾಯೇಲ್ ದೇಶದೊಂದಿಗೆ ವ್ಯವಹಾರವೂ ಇಲ್ಲ, ಇಸ್ರಾಯೇಲ್ ದೇಶಕ್ಕೆ ಹೋಗಲಿಕ್ಕೂ ಇಲ್ಲ, ಇಸ್ರಾಯೇಲ್ ದೇಶದಿಂದ ಅಲ್ಲಿಗೆ ಬರಲಿಕ್ಕೂ ಇಲ್ಲ. ಮತ್ತು ಅವರು ಘೋಷಣೆ ಮಾಡ್ತಾರೆ, ಇಸ್ರಾಯೇಲ್ ದೇಶ ಚಿಕ್ಕ ಸೈತಾನ, ಲಿಟಲ್ ಸೈಟನ್ ಎಂಬುದಾಗಿ ಅದನ್ನು ಘೋಷಣೆ ಮಾಡ್ತಾರೆ. ದೊಡ್ಡ ಸೈತಾನ ಅಮೇರಿಕಾ ದೇಶ ಎಂಬುದಾಗಿ. ರಷ್ಯಾ ದೇಶ ಕೂಡ ಸೈತಾನ, ಆದರೆ ಇದು ಸ್ವಲ್ಪ ಸಣ್ಣ ಸೈತಾನ ಎಂಬುದಾಗಿ. ಅದರಲ್ಲಿ ಭಾಳ ಕಡು ವಿರೋಧಿಯಾಗಿ ಇಸ್ರಾಯೇಲ್ ದೇಶವನ್ನು ಬಿಂಬಿಸ್ತಾರೆ. ಅಂದಿನಿಂದ 1979ನೇ ಇಸ್ವಿಯಲ್ಲಿ ಇಸ್ಲಾಮಿಕ್ ಕ್ರಾಂತಿ ಆದ ದಿನದಿಂದ ಈ ದಿನದವರೆಗೆ, ನಾವು ಏನು ಇವತ್ತು ಈ ಒಂದು ಟೀಚಿಂಗ್ ಮಾಡ್ತಾ ಇದ್ದೇವೆ, ಈ ದಿನದವರೆಗೆ ಇಸ್ರಾಯೇಲ್ ದೇಶಕ್ಕೆ ಇರಾನ್ ಭಾಳ ವಿರೋಧಿ ದೇಶ. ನೋಡಿ, ಆದಷ್ಟು ಇಸ್ರಾಯೇಲ್ ದೇಶದ ಮೇಲೆ ದಾಳಿ ಮಾಡುವುದಕ್ಕೆ, ಇಸ್ರಾಯೇಲ್ ದೇಶವನ್ನು ನಿರ್ನಾಮ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತಿರುವಂಥ ದೇಶಗಳಲ್ಲಿ ಒಂದು ನೋಡಿ. ಆದರೆ ಪ್ರಾರಂಭ ಆಗಿರಲಿಲ್ಲ.
ಪ್ರಾರಂಭದಲ್ಲಿ ರಷ್ಯಾ ಕೂಡ ಇಸ್ರಾಯೇಲ್ ದೇಶವನ್ನು ಕೇವಲ 3 ದಿನಗಳಲ್ಲಿ, ನಮ್ಮ ಇಂಡಿಯಾ ಇಸ್ರಾಯೇಲ್ ದೇಶವನ್ನು ಅಂಗೀಕಾರ ಮಾಡಿದ್ದು 1991ನೇ ಇಸ್ವಿಯಲ್ಲಿ, ಆದರೆ ರಷ್ಯಾ ಬರೀ 3 ದಿನಗಳಲ್ಲಿ. ಹಾಗೆ ಪರ್ಷಿಯಾ ದೇಶ ಕೂಡ ಅತಿ ಶೀಘ್ರದಲ್ಲಿ ಇಸ್ರಾಯೇಲ್ ದೇಶವನ್ನು ಗುರುತಿಸಿಕೊಂಡಂಥ ದೇಶ. ಆದರೆ ನಂತರ ರಷ್ಯಾ ಕೂಡ ಏನಾಯಿತು, ಇಸ್ರಾಯೇಲ್ ದೇಶದಿಂದ ದೂರ ಹೋಯಿತು, ಸಂಬಂಧ ಕೆಡಿಸಿಕೊಂಡಿತ್ತು ಮತ್ತು ಅವರು ಓಪನ್ ಆಗಿ ಅರಬ್ ದೇಶಗಳ ಜೊತೆಗೆ ನಿಂತುಕೊಂಡ್ರು. ಮತ್ತು ಇವರು ಕೂಡ ಪರ್ಷಿಯಾ ದೇಶ ಕೂಡ ಸಂಬಂಧವನ್ನು ಕಡಿದುಕೊಂಡ್ರು ಅಂತ ಹೇಳಲಿಕ್ಕೆ ಆಗ್ತದೆ ನೋಡಿ. ಆದರೆ ಕಡೆಯ ಕಾಲದಲ್ಲಿ ಏನಾಗ್ತದೆ, ಇವರೆಲ್ಲ ವಿರೋಧಿಗಳ ಸಂಗಡನೆ ಇದ್ದಾರೆ. ಮತ್ತು ಇರಾನ್ ದೇಶ ಯಾವಾಗಲೂ ನಾವು ಬಾಂಬ್ ಮಾಡ್ತಾ ಇದ್ದೇವೆ, ನ್ಯೂಕ್ಲಿಯರ್ ವೆಪನ್ಸ್ ಮಾಡ್ತಾ ಇದ್ದೇವೆ, ಖಂಡಾಂತರ ಬ್ಯಾಲಿಸ್ಟಿಕ್ ಮಿಸೈಲ್ಸನ್ನು ಮಾಡ್ತಾ ಇದ್ದೇವೆ, ಇದೆಲ್ಲ ನಾವು ಮಾಡುವಂಥದ್ದು ಇಸ್ರಾಯೇಲನ್ನು ನಾಶ ಮಾಡುವುದಕ್ಕಾಗಿ, ಇಸ್ರಾಯೇಲನ್ನು ಟಾರ್ಗೆಟ್ ಮಾಡ್ತಾ ಇದ್ದೇವೆ ಎಂಬುದಾಗಿ ಅವರು ಓಪನ್ ಸ್ಟೇಟ್ಮೆಂಟನ್ನು ಕೊಡ್ತಾನೆ ಇರ್ತಾರೆ ನೋಡಿ. ಇದು ಕಡೆ ಕಾಲದಲ್ಲಿ ಆಗತಕ್ಕಂಥ ಸಂಗತಿ. ಇಸ್ರಾಯೇಲ್ ದೇಶದ ಮೇಲೆ ಈ ಇರಾನ್ ಅಥವಾ ರಷ್ಯಾ ನಾಯಕತ್ವದಲ್ಲಿ, ಇರಾನ್ ನಾಯಕತ್ವದಲ್ಲಿ ಅಥವಾ ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ದಾಳಿ ಮಾಡುವಂಥ ಒಂದು ಕಾಲ ಬರ್ತದೆ. ಅದರ ತೆರೆಮರೆಯ ಎಲ್ಲ ಸಂಗತಿಗಳು ಈಗ ನಮಗೆ ಪ್ರತಿದಿನ ಪೇಪರ್ಸಲ್ಲಿ, ನ್ಯೂಸ್ನಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಈ 70-75 ವರ್ಷಗಳ ಇತಿಹಾಸದಲ್ಲಿ ಇವರು ನಡೆದು ಬಂದಂಥ ದಾರಿ ನೋಡಿದರೂ ಕೂಡ ಇವರು ಕಡು ವಿರೋಧಿಗಳಾಗಿ ಇಸ್ರಾಯೇಲ್ ದೇಶಕ್ಕೆ ವಿರೋಧಿಗಳಾಗಿ ನಿಂತಿದ್ದಾರೆ. ಅವಕಾಶ ಸಿಕ್ಕರೆ ಯುದ್ಧ ಮಾಡಬೇಕು, ಯುದ್ಧ ಮಾಡ್ತೇವೆ, ಈ ದಿನಗಳಲ್ಲಿ ನಾವು ಕೇಳಿದ್ದೇವೆ. ಇರಾನ್ ಎಷ್ಟೋ ಸಲ ಥ್ರೆಟ್ನಿಂಗ್ ಮಾಡಿತ್ತು, ನಾವು ಯುದ್ಧಕ್ಕೆ ಬರ್ತೇವೆ, ನಾವು ಯುದ್ಧ ಮಾಡ್ತೇವೆ ಎಂಬುದಾಗಿ. ಆದರೆ ಇನ್ನೊಂದು ವಿಷಯ ಕೂಡ ಇಲ್ಲಿ ಹೇಳಿದ್ದುಂಟು, ಅದನ್ನು ಹೇಳಿಕೊಂಡು ಈ ಭಾಗವನ್ನು ನಿಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 39ನೇ ಅಧ್ಯಾಯಕ್ಕೆ ಬರುವಂಥ ಸಮಯದಲ್ಲಿ ದೇವರು ಇವ್ರನ್ನ ಪೂರ್ತಿಯಾಗಿ ಇಸ್ರಾಯೇಲ್ ಪರ್ವತದಲ್ಲಿ ಇವ್ರನ್ನ ನಾಶ ಮಾಡಿಬಿಡುವರು ಎಂಬುದಾಗಿ ಆ 39ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ. ನರಪುತ್ರನೇ, ನೀನು ಗೋಗನಿಗೆ ವಿರುದ್ಧವಾಗಿ ಈ ದೈವೋಕ್ತಿ ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ರೋಷ್, ಮೇಷೆಕ್, ತೂಬಲ್ ಜನಾಂಗಗಳ ಪ್ರಭುವಾದ ಗೋಗನೇ, ಆಹಾ, ನಾನು ನಿನಗೆ ವಿರುದ್ಧವಾಗಿ ನಿನ್ನನ್ನು ತಿರುಗಿಸಿ ಮುಂದರಿಸಿ ಉತ್ತರ ದಿಕ್ಕಿನ ಕಟ್ಟಕಡೆಯಿಂದ ಬರಮಾಡಿ ಇಸ್ರಾಯೇಲಿನ ಪರ್ವತಗಳ ಮೇಲೆ ನುಗ್ಗಿಸಿ ನಿನ್ನ ಎಡಗೈಯೊಳಗಿಂದ ಬಿಲ್ಲನ್ನು ಹೊಡೆದು ಹಾಕಿ ನಿನ್ನ ಬಲಗೈಯೊಳಗಿಂದ ಬಾಣಗಳನ್ನು ಉದುರಿಸಿ ಬಿಡುವೆನು. ಸಾಕು. ಇನ್ನು ಮುಂದೆ ಇದೇ ವಿಷಯಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ. ದೇವರು ಹೇಳ್ತಿದ್ದಾರೆ, ನಿನ್ನನ್ನು ಉತ್ತರ ದಿಕ್ಕಿನ ಕಟ್ಟ ಕಡೆಯಿಂದ ಬರಮಾಡಿ ಇಸ್ರಾಯೇಲ್ ದೇಶದ ಪರ್ವತಗಳ ಮೇಲೆ ನಿನ್ನನ್ನು ನಾಶ ಮಾಡಿ ಬಿಡುವೆನು. ಅಂದರೆ ಇವರು ಯುದ್ಧಕ್ಕೆ ಬರ್ತಾರೆ ಅನ್ನುವಂಥದ್ದು ನಿಜ. ಇದು ಕಡೆಯ ಯುದ್ಧಗಳಲ್ಲಿ ಒಂದು ಅತಿ ಪ್ರಧಾನವಾದಂಥ ಯುದ್ಧ. ದೇಶಗಳು ಏನಂತ ಹೇಳ್ಬೋದು, ಒಗ್ಗಟ್ಟಾಗಿ ರಷ್ಯಾ ನಾಯಕತ್ವದಲ್ಲಿ, ಇರಾನ್ ನಾಯಕತ್ವದಲ್ಲಿ ಬಹಳಷ್ಟು ದೇಶಗಳು ಒಟ್ಟಿಗೆ ಯುದ್ಧಕ್ಕೆ ಬಂದು ಇಸ್ರಾಯೇಲ್ ದೇಶಕ್ಕೆ ಬರುವವರಾಗಿದ್ದಾರೆ. ಇನ್ನೂ ಕೂಡ ಇವರು ಒಟ್ಟಿಗೆ ಇಸ್ರಾಯೇಲ್ ದೇಶಕ್ಕೆ ವಿರೋಧವಾಗಿ ಯುದ್ಧಕ್ಕೆ ಬಂದಿಲ್ಲ. ರಷ್ಯಾ ಸಪೋರ್ಟ್ ಮಾಡಿತ್ತು. ಇರಾನ್ ಈಗಲೂ ಕೂಡ ಓಪನ್ ಆಗಿ ಉಗ್ರವಾದಿಗಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಸ್ರಾಯೇಲಿಗೆ ವಿರುದ್ಧವಾಗಿ. ಆದರೆ ಇವರು ಓಪನ್ ಆಗಿ ರಣರಂಗಕ್ಕೆ ಧುಮುಕಿ ಅಥವಾ ನೇರವಾಗಿ ಇಸ್ರಾಯೇಲಿಗೆ ಯುದ್ಧ ಮಾಡಲಿಕ್ಕೆ ಬರುವಂಥ ದಿನಗಳು ಸಮೀಪದಲ್ಲಿ ಬರ್ತಾ ಇದ್ದಾವೆ. ಅವರು ಹೇಳ್ತಾನೆ ಇದ್ದಾರೆ, ನಾವು ಯುದ್ಧ ಮಾಡ್ತೇವೆ, ನಾವು ಖಂಡಿತ ಯುದ್ಧ ಮಾಡ್ತೇವೆ. ಇರಾನ್ ಅವರು ಹೇಳ್ತಾ ಇದ್ದಾರೆ. ಇದು ಒಂದು ದಿನ ಖಂಡಿತವಾಗಿ ಕಾರ್ಯಗತವಾಗುವಂಥ ಆಲೋಚನೆ, ಇದು ಪ್ರವಾದನೆ ಕೂಡ. ಮತ್ತು ಆದರೆ ಆ ಯುದ್ಧದಲ್ಲಿ ದೇವರು ಇಸ್ರಾಯೇಲಿಗೆ ಸಪೋರ್ಟ್ ಮಾಡುವಂಥವರಾಗಿದ್ದಾರೆ. ಮತ್ತು ಇಸ್ರಾಯೇಲ್ ದೇಶದಲ್ಲಿ ಇಡೀ ಈ ರಷ್ಯಾ ಸೈನ್ಯ ಮತ್ತು ಇರಾನ್ ಸೈನ್ಯ, ಅವರ ನಾಯಕತ್ವದಲ್ಲಿ ಬರುವಂಥ ಎಲ್ಲ ರಾಷ್ಟ್ರಗಳ ಸೈನ್ಯ ಇಸ್ರಾಯೇಲ್ ದೇಶದಲ್ಲಿ ನಾಶವಾಗ್ತದೆ. ದೇವರು ಅದನ್ನು ನಾಶ ಮಾಡುವವರಾಗಿದ್ದಾರೆ ಎಂಬುದಾಗಿ. ಹಾಗಾಗಿ ನೋಡಿ, ಇದೆಲ್ಲ ಪ್ರವಾದನೆಗಳು ಬಹಳ ಸ್ಪಷ್ಟವಾಗಿ 2000 ವರ್ಷ ಅಥವಾ 2500 ವರ್ಷಗಳ ಹಿಂದೆ ಮಾಡಿದ ಪ್ರವಾದನೆ ನಮ್ಮ ಕಣ್ಣ ಮುಂದೆ ನೆರವೇರ್ತಾ ಇದೆ. ಈ ಚದರಿ ಹೋಗಿದ್ದಂಥ ಇಸ್ರಾಯೇಲರು ತಿರುಗಿ ಆ ದೇಶಕ್ಕೆ ಬರ್ತಾ ಇರುವಂಥದ್ದನ್ನು ಮತ್ತು ಅವರಿಗೆ ವಿರೋಧವಾಗಿ ರಷ್ಯಾ ಮತ್ತು ಇರಾನ್ ನಾಯಕತ್ವದಲ್ಲಿ ಲೋಕದ ಬಹಳಷ್ಟು ದೇಶಗಳು ಇವ್ರನ್ನ ವಿರೋಧಿಸಲಿಕ್ಕೆ ಎದ್ದು ನಿಲ್ಲುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಕಡೆಗೆ ಅವರು ಯುದ್ಧಕ್ಕೆ ಬರ್ತಾರೆ, ನಾಶವಾಗ್ತಾರೆ. ಇದು ಪ್ರವಾದನಾ ವಿಷಯ. ಮತ್ತು ಇದನ್ನು ನಾವು ನೋಡುವಾಗ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಚಂದವಾಗಿ ನಮ್ಮ ಕಣ್ಣ ಮುಂದೆ ನೆರವೇರ್ತಾ ಇದೆ. ಮತ್ತು ಕರ್ತನಾಗಿರುವ ಯೇಸು ಸ್ವಾಮಿ ಅತಿ ಶೀಘ್ರದಲ್ಲಿ ಬರುವವರಾಗಿದ್ದಾರೆ ಎಂಬುದನ್ನು ನಮಗೆ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಾವು ಎಚ್ಚರವಾಗಿರೋಣ, ಸಿದ್ಧರಾಗಿರೋಣ. ಯೇಸು ಸ್ವಾಮಿಯ ಬರೋಣ ಹತ್ತಿರವಾಗಿದೆ. ಅಷ್ಟೇ, ಇದೇ ಗೋಗ್ ಮಾಗೋಗ್ ಯುದ್ಧ ಹೇಳೋದು. ಇವರು ಎದುರಾಗಿ ಬರುವಂಥದ್ದು ಗೋಗ್ ಮಾಗೋಗ್ ಯುದ್ಧ. ಖಂಡಿತವಾಗಿ ಇದನ್ನೇ ಗೋಗ್ ಮಾಗೋಗ್ ಯುದ್ಧ. ನಮಗೆ ವಿವರಿಸಲಿಕ್ಕೆ ಸಮಯ ಇಲ್ಲದೆ ಇರುವುದರಿಂದ ಆ ಭಾಗಕ್ಕೆ ನಾನು ಪೂರ್ತಿಯಾಗಿ ಹೋಗಲಿಲ್ಲ. ಆದರೆ ರಷ್ಯಾ ಮತ್ತು ಇರಾನ್ ನಾಯಕತ್ವದಲ್ಲಿ ನಡೆಯುವಂಥ ಆ ಯುದ್ಧವನ್ನೇ ಗೋಗ್ ಮಾಗೋಗ್ ಯುದ್ಧ ಎಂಬುದಾಗಿ ಸತ್ಯವೇದದಲ್ಲಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ.
ಪ್ರೀತಿಯ ವೀಕ್ಷಕರೇ, ಖಂಡಿತವಾಗಿ ನಮಗೆ ದೇವಸೇವಕರು ಹೇಳಿದರು ಹೇಗೆ ರಷ್ಯಾ ಮತ್ತು ಇರಾನ್ ಅದು ಇಸ್ರೇಲ್ಗೆ ವಿರುದ್ಧವಾಗಿ ಬರ್ತದೆ ಮತ್ತು ಕಡೆಯ ದಿವಸಗಳಲ್ಲಿ ಅದು ಗೋಗ್ ಮಾಗೋಗ್ ಯುದ್ಧವಾಗಿ ಮಾರ್ಪಡ್ತದೆ. ಅದರಲ್ಲಿ ಇಸ್ರೇಲ್ಗೆ ದೇವರು ತಾನೇ ಸಪೋರ್ಟಾಗಿ ಬರ್ತಾನೆ. ಇದೆಲ್ಲ ನಮಗೆ ಸನ್ನಿವೇಶಗಳು ನಡೆಯುವಾಗ ಕ್ರಿಸ್ತನ ಬರೋಣದ ಬಾಗಿಲಲ್ಲಿ ನಾವಿದ್ದೇವೆಂಬುದಾಗಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಪ್ರೀತಿಯ ವೀಕ್ಷಕರೇ, ಸಮಯ ವ್ಯರ್ಥ ಮಾಡೋದು ಬೇಡ. ಕರ್ತನ ಬರೋಣಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಕರ್ತನ ಬರುವ ಗಳಿಗೆ ಯಾವುದೆಂಬುದಾಗಿ ಗೊತ್ತಿಲ್ಲ, ಆದರೆ ಸನ್ನಿವೇಶಗಳನ್ನು ನೋಡುವಾಗ ಎಲ್ಲ ಅನುಕೂಲವಾಗಿ, ಅಂದರೆ ಕ್ರಿಸ್ತನ ಬರೋಣಕ್ಕೆ ಸಿದ್ಧವಾದಂಥ ಅನುಕೂಲವಾದಂಥ ವಾತಾವರಣ ಸಿದ್ಧವಾಗಿದೆ. ನಾವು ಎಚ್ಚರವಾಗಿರೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ. ನಮ್ಮದಲ್ಲಿ ಆಸ್ರೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಭಾಗದಲ್ಲಿ ರಷ್ಯಾ ಮತ್ತು ಇರಾನ್ ಬಗ್ಗೆ ತಿಳಿಸಿದಂಥ ದೇವಸೇವಕರಿಗೆ ಆಸ್ರೆ ಟಿವಿ ಪರವಾದಂಥ ವಂದನೆಗಳು. ಅಷ್ಟೇ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರಲಿಕ್ಕಿದ್ದೇವೆ. ಅಲ್ಲಿಯವರೆಗೆ ನಿಮ್ಮ ನೆಚ್ಚಿನ ಆಸ್ರೆ ಟಿವಿಯನ್ನು ವೀಕ್ಷಿಸಿರಿ. ವಂದನೆಗಳು.